ಇಂದು ನಾವು ಗಡಿ ಬೀದರ್ ಜಿಲ್ಲೆಯಲ್ಲಿ ಸಂಸ್ಕೃತಿ ಮಂತ್ರಾಲಯ, ಭಾರತ ಸರ್ಕಾರ ನವದೆಹಲಿ ಜೊತೆಗೆ ಕರ್ನಾಟಕ ಜಾನಪದ ಪರಿಷತ್ತು ಜಿಲ್ಲಾ ಹಾಗೂ ತಾಲೂಕು ಘಟಕ ಬೀದರ್, ಕರ್ನಾಟಕ ಸಾಹಿತ್ಯ ಸಂಘ ಬೀದರ್, ಕರುಣಾಮಯಕ ಸಂಘದ ಸಹಯೋಗದಲ್ಲಿ ಗಡಿ ಬೀದರ್ ಜಿಲ್ಲೆಯ ಕರ್ನಾಟಕ ಸಾಹಿತ್ಯ ಸಂಘದ ಸಭಾಂಗಣದಲ್ಲಿ ನಾವು ನಮ್ಮ ದೇಶ ಕಂಡ ಅಪ್ಪಟ ದೇಶಪ್ರೇಮಿ, ಶಿಕ್ಷಣ ತಜ್ಞ, ಹುಟ್ಟು ಹೋರಾಟಗಾರರಾಗಿರುವಂಥ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ 125ನೇ ಜನ್ಮ ಶತಮಾನೋತ್ಸವ ಪ್ರಯುಕ್ತ ಇಂದು ನಾವು 3 ದಿವಸಗಳ ಕಾಲ ನಮ್ಮ ಗಡಿ ಬೀದರ್ ಜಿಲ್ಲೆಯಲ್ಲಿ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಮಾಡಿದ್ದೇವೆ. 16ನೇ ತಾರೀಕು ನಾವು ರಂಗೋಲಿ ಹಾಗೂ ಪೇಂಟಿಂಗ್ ಕಾಂಪಿಟೇಷನನ್ನು ಈ ಒಂದು ಸಭಾಂಗಣದಲ್ಲಿ ಆಯೋಜನೆಯನ್ನು ಮಾಡಿದ್ದೇವೆ. ಜೊತೆಗೆ 2ನೇ ದಿವಸ ಅವರ ತತ್ವ ಆದರ್ಶಗಳ ಕುರಿತು ಕವಿಗೋಷ್ಠಿ ಹಾಗೂ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಆಯೋಜನೆಯನ್ನು ಮಾಡಿದ್ದೇವೆ. ಇಂದು ಕೊನೆಯ ದಿನ ಅಂದರೆ 3ನೇ ದಿವಸ ನಾವು ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೇವೆ. ಇಂದಿನ ದಿನಮಾನಗಳಲ್ಲಿ ನಮ್ಮ ಭವ್ಯ ಭಾರತದ ಸಂಸ್ಕೃತಿಯನ್ನು ಕಣ್ಮರೆ ಆಗುತ್ತಿರುವ ಪ್ರಯುಕ್ತ ಸರ್ಕಾರದ ಉದ್ದೇಶ ಹಾಗೂ ಸಂಘ ಸಂಸ್ಥೆಗಳ ಉದ್ದೇಶ ಅದೇ ಇದೆ. ನಮ್ಮ ಭವ್ಯ ಭಾರತ ಸಂಸ್ಕೃತಿಯನ್ನು ಉಳಿಸಬೇಕು, ಬೆಳೆಸಬೇಕು, ಮುಂದಿನ ಯುವ ಪೀಳಿಗೆಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಪರಿಚಯ ಮಾಡಿಕೊಡುವ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಗಡಿ ಬೀದರ್ ಜಿಲ್ಲೆ 9 ವಿವಿಧ ಕಲಾ ತಂಡಗಳ ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.